ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ ಯಾವ ರೀತಿ ಟ್ರೇಡ್ ಇತ್ತು ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ನಾವು ಶುಕ್ರವಾರ ಮಾತಾಡ್ಕೊಂಡಿದ್ವಿ ಗ್ಯಾಪ್ ಅಪ್ ಓಪನಿಂಗ್ ಆದರೂ ಆಶ್ಚರ್ಯ ಇಲ್ಲ ಸೋಮವಾರ ಅಂತ. US ಜಾಬ್ ಡೇಟಾ ಬರೋದಿತ್ತು, ಅದು ಒಂದು ಕ್ಯಾಂಡ್ಲು ಕೂಡ ನಿಮಗೆ ಫ್ರೇಮ್ ಮಾಡಿಬಿಟ್ಟು ತೋರಿಸಿದ್ದೆ. ಅದಕ್ಕಿಂತ ಚೆನ್ನಾಗಿ ಕ್ಯಾಂಡ್ಲು ಫಾರ್ಮ್ ಆಯಿತು ನ್ಯಾಸ್ಡ್ಯಾಕಲ್ಲಿ. ಸೊ ಇದು ಆಸ್ ಎಕ್ಸ್ಪೆಕ್ಟೆಡ್ ಏನು ಫಂಡಮೆಂಟಲಿ ತಪ್ಪಿರಲಿಲ್ಲ. HDFC ಬ್ಯಾಂಕಿಂದಾಗಲಿ HDFC ಲಿಮಿಟೆಡ್ ಆಗಲಿ ಆ ಒಂದು MSCI ನ್ಯೂಸಿಂದ ಆ ರೀತಿ ಆಗಿತ್ತು. ಹಾಗಾಗಿ ಟ್ರ್ಯಾಪ್ ಆಗಿದ್ದು ಯಾರು ಅನ್ನೋದನ್ನ ನೀವು ಉತ್ತರ ಕೊಡಿ ಇವತ್ತು ತಮ್ಮನೇಲಿ ಕೊಟ್ಟಿರೋದಕ್ಕೆ. ಸೊ ಇವತ್ತು ಟಾಪ್ ಗೇನರ್ ಅಂತ ನೋಡೋದಾದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಬಜಾಜ್ ಫೈನಾನ್ಸಲ್ಲಿ ಯಾರ್ಯಾರು ಚಾರ್ಟ್ ಸ್ಟಾಕ್ ರೆಗ್ಯುಲರ್ ವ್ಯೂವರ್ಸ್ ಬಂದಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ. ನಾವು ಯಾವ ಸ್ಟಾಕ್ ಮಾತಾಡ್ತಾ ಇದೀವೋ ಅದು 2-3 ದಿನ ಆದಮೇಲೆ ಅದರಲ್ಲಿ ಏನಾಗ್ತಾ ಇದೆ ಅಂತ. ಹೀರೋ ಮೋಟರ್ ಕಪ್ ಬಗ್ಗೆ ಮಾತಾಡಿದ್ವಿ, ಬಜಾಜ್ ಫೈನಾನ್ಸ್ ಬಗ್ಗೆ ಮಾತಾಡಿದ್ವಿ, ಎಲ್ಲದೂ ಕೂಡ ಸೂಪರ್ ಆಗಿರೋಂಥ ಮೂಮೆಂಟ್ ಕೊಟ್ಟಿದೆ. ಟಾಟಾ ಮೋಟರ್ಸ್ ನಮ್ದು ಏನೊಂದು 495 ಟಾರ್ಗೆಟ್ ಇತ್ತು, 500 ಕೂಡ ಬಂದು ರೀಚ್ ಆಗಿದೆ. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಆಸ್ ಎಕ್ಸ್ಪೆಕ್ಟೆಡ್. ನಾನು ಆಲ್ರೆಡಿ ಹೇಳಿದ್ದೀನಿ, ಈ ವರ್ಷ ನಾವು FMCG ಸೆಕ್ಟರ್ ಜೊತೆಗೆ ನಮ್ಮ ಆಟೋಮೋಟಿವ್ ಸೆಕ್ಟರಲ್ಲಿ ಇದ್ದರೆ ನಾವು ಸೇಫ್ ಆಗಿರ್ತೀವಿ ಅಂತ. ಅಗೇನ್ ಬ್ಯಾಂಕ್ ನಿಫ್ಟಿ ಇಸ್ ದ ಲೀಡಿಂಗ್ ಇಂಡಿಕೇಟರ್, ನಮ್ಮ ಲೀಡಿಂಗ್ ಇಂಡಿಕೇಟರ್ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಇಡೀ ಮಾರ್ಕೆಟ್ನ ಡ್ರೈವ್ ಮಾಡ್ತಾ ಇರೋಂಥದ್ದು ಬ್ಯಾಂಕ್ ನಿಫ್ಟಿ. ಬೇರೆ ಎಲ್ಲ ದೇಶದ ಬ್ಯಾಂಕ್ಗಳು ಒಂದು ಹೀನಾಯ ಸ್ಥಿತಿಯಲ್ಲಿದ್ದಾಗ ನಮ್ಮ ದೇಶದ ಬ್ಯಾಂಕು ಒಂದು ಸದೃಢವಾದ ವ್ಯವಸ್ಥೆಯಲ್ಲಿ ಹೋಗ್ತಾ ಇದೆ. ಹಾಗಾಗಿ ಬಿಲೀವ್ ಇನ್ ಬ್ಯಾಂಕ್ ನಿಫ್ಟಿ. ಖಂಡಿತವಾಗ್ಲೂ ಬ್ಯಾಂಕ್ ನಿಫ್ಟಿ ನಾಳೆನೂ ಕೂಡ ಅದು ಡ್ರೈವಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಟಾಪ್ ಗೇನರ್ ಅಂತ ನೋಡೋದಾದರೆ ಇವತ್ತು ಇಂಡಸ್ಇಂಡ್ ಬ್ಯಾಂಕ್ ಅನ್ಸುತ್ತೆ 4.94% ಬಂದಿದೆ. ಜೊತೆಗೆ ಟಾಟಾ ಮೋಟರ್ಸ್ 4.9%, ಬಜಾಜ್ ಫೈನಾನ್ಸ್ 4.2%. ಇಂಥ ದೊಡ್ಡ ದೊಡ್ಡ ಸ್ಟಾಕ್ಗಳು 4% ಮೂವ್ಮೆಂಟ್ ಆದರೆ ಅಫ್ಕೋರ್ಸ್ ರಿಲಯನ್ಸ್ ಕೂಡ 1.23% ಇತ್ತು. HDFC ಬ್ಯಾಂಕ್, ICICI ಬ್ಯಾಂಕ್ ಎಲ್ಲದೂ ಕೂಡ ಒಳ್ಳೆ ಪಾರ್ಟಿಸಿಪೇಷನ್ ಇತ್ತು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ನೋಡೋದಾದ್ರೆ ಕೋಲ್ ಇಂಡಿಯಾ, ಅದರಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಆಗ್ತಾ ಇದೆ. ಸೊ ಕೋಲ್ ಇಂಡಿಯಾ 1.92% ಬಂದಿರೋದೆ ಟಾಪ್ ಲೂಸರ್ ಅನ್ಸುತ್ತೆ. ಸೊ ಇವತ್ತು ಟ್ರೇಡ್ ಯಾವ ರೀತಿ ಇತ್ತು ಅಂತ ನೋಡೋಣ. ಇವತ್ತು ನಿಮ್ಗೆ ಗೊತ್ತಿದೆ, ನಮ್ಮ ಫೋಕಸ್ಸು ಜಾಸ್ತಿಯಾಗಿ ನಮ್ಮ ಗ್ರೂಪಲ್ಲಿ ಎಸ್ಪೆಷಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿದ್ವಿ. ನಾವು ನಿಫ್ಟಿ ಕಡೆ ಅಷ್ಟಿರಲಿಲ್ಲ. ಯಾಕೆ ಅಂತಂದರೆ ನಿಫ್ಟಿನಲ್ಲಿ ನಮಗೆ ಜಾಗ ಕಮ್ಮಿ ಇತ್ತು. ನೀವು ಓವರಾಲ್ ನೋಡೋದಾದರೆ ಈಗ 5 ಮಿನಿಟ್ ಚಾರ್ಟಲ್ಲಿ ಇದ್ದೀನಿ. ಸೊ ಇವತ್ತು ಇಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಗ್ಯಾಪ್ ಅಪ್ ಓಪನಿಂಗ್ ಆಗಿದ್ಮೇಲೆ ಹೇಗೆ ನಮ್ಮ ರೇಂಜ್ ಏನಿತ್ತು 18,114ರಿಂದ 18,122 ಇದರಲ್ಲೇ ಆಗಿದೆ. 2 ಕ್ಯಾಂಡಲ್ ಆದ್ಮೇಲೆ ಕ್ಲೋಸಿಂಗ್ ಬಂತು ಅಂದರೆ ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂತೀರಾ, ಟ್ರೇಡ್ ಮಾಡ್ತಾ ಹೋಗ್ತೀರಾ. ಈಸಿ ಟಾರ್ಗೆಟ್ ಅಂದರೆ ನಿಮ್ಗೆ ಇಲ್ಲೇ ಕಾಣಿಸ್ತಾ ಇದೆ ಫಸ್ಟ್ ಸ್ವಿಂಗ್, ಅಲ್ಲಿಗೆ ನೀವು ಎಕ್ಸಿಟ್ ಮಾಡ್ಬೋದಾಗಿತ್ತು. ಅದ್ರ ಮೇಲೆ ಹೋಯ್ತು ಅಂತಂದರೆ ಹೇಗೇನು ಈ ಸ್ವಿಂಗ್ ಇದೆ, ಬಟ್ ಅದರ ಲೋಯರ್ ಎಂಡ್ ಅಂತ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರು ಇಲ್ಲಿ ತನಕ ನೀವು ಟ್ರೇಡ್ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ನೋಡಿ, ಅಲ್ಲೊಂದು ರಿಜೆಕ್ಷನ್ ಇದೆ, ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಅದು ಆಲ್ ಟೈಮ್ ಹೈ ಝೋನ್ಗಳು. ಇವತ್ತು ರೀಸೆಂಟ್ ಹೈ ಕೂಡ ಮಾಡ್ತು ಅಂತ ಕಾಣುತ್ತೆ ನಿಫ್ಟಿನಲ್ಲಿ. ನೀವು ನೋಡೋದಾದ್ರೆ ನೋಡಿ, ಕ್ಯಾಂಡಲ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಧ್ಯದಲ್ಲಿ ಇರೋರನ್ನ ಟ್ರ್ಯಾಪ್ ಮಾಡಾಕಿದ್ದಾರೆ ಇಲ್ಲಿ. ಯಾಕೆಂದರೆ ಒಂದು ಈ ಥರ ಸೆಂಟಿಮೆಂಟ್ ಬರೋದು ಸಹಜ. ಇಲ್ಲಿ ಒಂದು ತುಂಬ ಮೇಲ್ಗಡೆ ಹೋಗ್ತಾ ಇತ್ತು ಮಾರ್ಕೆಟು. ಶುಕ್ರವಾರ ಯಾರು ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಅದ್ರಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಸೊ ಈ ಥರ ಸಮಯದಲ್ಲಿ ಏನೋ ಒಂದು ನ್ಯೂಸ್ ಬೇಸ್ ಆಗಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಬಯರ್ಸ್ಗಳು ನಾವು ಇಷ್ಟು ದಿನ ರ್ಯಾಲಿ ಮಿಸ್ ಆಗಿತ್ತಲ್ಲ ಅಂತ ಅಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ನೋಡ್ತಾರೆ ಹೊರತು ಅದನ್ನು ಬಿಟ್ಕೊಡೋಕ್ಕೆ ನೋಡೋದಿಲ್ಲ. ಜೊತೆಗೆ FI ಡೇಟಾ ನೀವು ನೋಡೋದಾದರೆ ಶುಕ್ರವಾರ FIS ನೆಟ್ ಬಯರ್ಸ್ 700 ಕೋಟಿ ಏನೋ DISಗಳು ಮಾತ್ರ ಸೆಲ್ ಮಾಡಿ ಹೋಗಿದ್ದು. ಅದಕ್ಕೆ ನಾನು ಹೇಳಿದೆ, ಯಾರಿಗೆ ಪೇಷನ್ಸ್ ಇರುತ್ತೋ ಅವ್ರು ಮಾತ್ರ ಸಸ್ಟೈನ್ ಆಗ್ತಾರೆ. ಇಲ್ಲ ಅಂತಂದರೆ ಇದು ತುಂಬ ದೊಡ್ಡ ನ್ಯೂಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು HDFC ಬ್ಯಾಂಕಿಂದ ಎಕ್ಸಿಟ್ ಆಗಿರ್ತಾರೆ ಅಂತ. ಸೊ ಎಲ್ಲ ಟೈಮು ಈ ಥರ ಮಾಡಬೇಕು ಅಂತಲ್ಲ, ಅದನ್ನು ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ, ಯುದ್ಧ ಮಾಡೋಕ್ಕೆ ಹೋಗ್ಬೇಡಿ ಅಂತ. ನೋಡಿ, ಮಾರ್ಕೆಟ್ ಇವತ್ತು ಆನ್ಸರ್ ಮಾಡಿದೆ. ರೀಸೆಂಟ್ ಹೈ ಬಂದು ತುಂಬ ಒಂದು ಪಾಸಿಟಿವ್ ಆಗಿ ನಿಫ್ಟಿ ಕ್ಲೋಸಿಂಗ್ ಆಗಿದೆ. ಸೊ 5 ಮಿನಿಟ್ ಚಾರ್ಟನ್ನು ನಾನು ನಿಮ್ಗೆ ಹೇಳಿದಾಗೆ ನೋಡಿ, ಬೆಸ್ಟ್ ಟ್ರೇಡ್ ಅಂದರೆ ಫಸ್ಟ್ ಹಾಫಲ್ಲೇ ಇದ್ದಿದ್ದು ಇವತ್ತು ನಿಫ್ಟಿನಲ್ಲಿ. ಈ ಮೂಮೆಂಟ್ ಕ್ಯಾಪ್ಚರ್ ಮಾಡಿದರೆ ಆಮೇಲೆ ಇಡೀ ದಿನ ಮಾರ್ಕೆಟು ಸೈಡ್ ವೇಸ್ ಎಲ್ಲ ಕೂತ್ಕೊಂತು, ಅಂದರೆ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ. ವೆರಿ ಗುಡ್ ಅದು. ಯಾಕಂದರೆ 280, 300 ಈ ಲೆವೆಲ್ ಏನಿದೆ ಅಲ್ಲಿ ಒಂದು ಹಿಸ್ಟಾರಿಕಲ್ ರೇಂಜ್ ಇತ್ತಲ್ವ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದು ತುಂಬ ಒಳ್ಳೆಯದೇ. ನೀವು ಒನ್ ಡೇ ಕ್ಯಾಂಡಲ್ ಹೋಗ್ಬಿಟ್ಟು ನೋಡಿದ್ರೆ ಸೊ ಆ ರೇಂಜನ್ನು ಬಿಟ್ಟು ಮೇಲೆ ಹೋಗೋದು ಈ 18,200-300 ಝೋನ್ ಏನಿದೆ ಇದು ಸ್ವಲ್ಪ ಕಷ್ಟದ ಝೋನೇನೆ. ನಾಳೆನೂ ಕೂಡ 18,300 ಅನ್ನೋದು ನಮಗೆ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗುತ್ತೆ. ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಟ್ರೇಡ್ ಕೊಟ್ಟರೆ ನಮಗೆ ಬೆಸ್ಟ್ ಸಿನಾರಿ ಆಗಿರುತ್ತೆ. ಬಟ್ ಅಗೇನ್ ರೇಂಜ್ ತುಂಬ ಕಮ್ಮಿ ಇದೆ. ನೀವು ಎವ್ರಿ 50 ಪಾಯಿಂಟ್ಸನ್ನೇ ನೀವು ಟಾರ್ಗೆಟ್ ಮಾಡಬೇಕು ಅಂತ ಹೇಳ್ತೀನಿ ನಿಫ್ಟಿನಲ್ಲಿ. ಅದಾದಮೇಲೆ ನೋಡ್ಕೊಂಡೆ ನೀವು ಟ್ರೇಡ್ ಮಾಡ್ಬೋದು. 18,364ರಲ್ಲಿ ನಾವು ಹಾಕೊಂಡಿರೋಂಥ ರೆಸಿಸ್ಟೆನ್ಸ್ ಇದೆ. ಬಟ್ 18,350 ಇದೇ ಝೋನಲ್ಲಿ ಓಪನ್ ಆಗಿ ನಮಗೆ ಏನಾದ್ರು ಬ್ರೇಕ್ಔಟ್ ಕೊಟ್ಟರೆ ಆ 50 ಪಾಯಿಂಟ್ಸ್ನ ನೀವು ಕ್ಯಾಪ್ಚರ್ ಮಾಡ್ಬೋದು. ಒಂದು ವೇಳೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಪ್ರಾಫಿಟ್ ಬುಕಿಂಗ್ ಬರೋ ಸಾಧ್ಯತೆ ಇರುತ್ತೆ. ಇವತ್ತು ಕ್ಯಾರಿ ಫಾರ್ವರ್ಡ್ ಮಾಡಿದವರು ಗ್ಯಾಪ್ ಡೌನ್ ಆದರೆ ದಯವಿಟ್ಟು ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ನಿಫ್ಟಿನಲ್ಲಿ 18,172 ಬಿಟ್ಟು ಒಳಗಡೆ ಬರೋ ತನಕ ಅಗ್ರೆಸಿವ್ ಆಗಿ ಯೋಚನೆನೂ ಮಾಡೋಕ್ಕೆ ಹೋಗ್ಬಿಡಿ. 18,200 ಸಪೋರ್ಟ್ ತೊಗೋಬೋದು, 220 ಸಪೋರ್ಟ್ ತೊಗೋಬೋದು. ಇದೆಲ್ಲ ಸಪೋರ್ಟ್ ಝೋನ್ ನಿಮ್ಗೆ ಇಲ್ಲೆಲ್ಲರೂ ಓಪನ್ ಆಯಿತು ಅಂದ್ರೂ ಅಲ್ಲಿಂದ ಬಯರ್ಸ್ ಆಕ್ಟಿವೇಷನ್ ಆಗೋ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ಇವತ್ತು ಕೂಡ ನಾನು ಹೇಳಿದ್ದೀನಿ, ಇವತ್ತು ನಿಫ್ಟಿ ಅಪ್ಡೇಟ್ ಕಮ್ಮಿನೇ ಇತ್ತು ಗ್ರೂಪಲ್ಲಿ. ಬಟ್ ಬ್ಯಾಂಕ್ ನಿಫ್ಟಿ ಹೇಳಿದೆ ಇವತ್ತು ನೋಡಿ, ಇವತ್ತು ನಾವು ಕ್ಲೀನಾಗಿ ಮಾತಾಡ್ಕೊಂಡಿದ್ದೇನು ಅಂತಂದರೆ ಗ್ರೂಪಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಎಕ್ಸ್ಪೆಕ್ಟೆಡ್ ಆಗಿದೆ. 43,200ರಿಂದ 43,300 ಒಂದು ಟ್ರಿಕಿ ಏರಿಯಾ ಆಗಿರುತ್ತೆ. ಇವತ್ತು ಯಾವ ಕಡೆ ಬೇಕಾದ್ರೂ ಮಾರ್ಕೆಟ್ ತೊಗೊಂಡು ಹೋಗ್ಬೋದು. ಹಾಗಾಗಿ ನೋಡೋಣ ಬೌನ್ಸ್ ಬ್ಯಾಕ್ ಆಗ್ತಾರೋ ಸೆಲ್ಲರ್ಸ್ ಬರ್ತಾರೋ ಅಂತ ನಿಮ್ಗೆ ಹೇಳಿದ್ದೆ. ನೋಡಿ, ಈ ಟ್ರೇಡ್ ತೊಗೋಬೇಡಿ ಅಂತ ನಾವು ತುಂಬ ವೆಯ್ಟ್ ಮಾಡಿದ್ವಿ. ಇವತ್ತು ನೀವು ವೆಯ್ಟ್ ಮಾಡಿದಷ್ಟು ತುಂಬ ಒಳ್ಳೆಯದೇ. ಯಾವಾಗ ನಮಗೆ HDFC ಬ್ಯಾಂಕಲ್ಲೂ ಕನ್ಫರ್ಮೇಷನ್ ಸಿಕ್ತು, ಬ್ಯಾಂಕ್ ನಿಫ್ಟಿನೂ ಬುಲ್ಲಿಶ್ ಆಗಿತ್ತು, ಆಗ ನಾವು ಟ್ರೇಡ್ ತೊಗೊಂಡ್ವಿ. ನಿಮ್ಗೆ 43,200 ಇದ್ದಾಗ ಹೇಳಿದೆ ನೋಡಿ, ಇಲ್ಲಿ ಒಂದು ಜಂಪ್ ಬಂದರೆ ನಮಗೆ 43,300ಕ್ಕೆ ಹೋಗ್ತೀವಿ ಅಂತ. ನಾವು ಸರಿಸುಮಾರು 9:47 ಮಾತಾಡ್ಕೊಂಡ್ವಿ. 9:47 ಬ್ಯಾಂಕ್ ನಿಫ್ಟಿನಲ್ಲಿ ಎಲ್ಲಿದ್ವಿ ಅಂತ ನೋಡೋಣ. 9:47 ನೀವು ನೋಡೋದಾದರೆ ಅಬ್ಸರ್ವ್ ಮಾಡೋದಾದರೆ ನೋಡಿ, ಇಲ್ಲಿ ಒಂದು ಮೂಮೆಂಟ್ ಬಂತು ನಿಜ. ಇಲ್ಲಿ ನಿಮಗೆ ಇದು ವೈಟ್ ಸೋಲ್ಜರ್ಸ್ ಅಂತ ಏನು ಕರಿತೀರಿ ಆ ಥರನೂ ಅಂತ ಅನ್ಕೋಬೋದು. ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ, ವೆಲ್ ಅಂಡ್ ಗುಡ್. ನಮ್ದು ಏನೊಂದು ರೆಸಿಸ್ಟೆನ್ಸ್ ಇದೆ ಅದನ್ನು ಬೇರೆ ತನಕ ನಾನು ಕಾಯಬೇಕಾಗಿದೆ. ಅಂದರೆ 43,100 ಅನ್ನೋದು ನಮಗೆ ಕ್ರೂಷಿಯಲ್. ಸೊ 43,100ನ ಬಿಟ್ಟು ಕ್ಲೋಸ್ ಆಗೋ ತನಕ ನಾನು ನಿಮಗೆ ಏನೂ ರೆಕಮೆಂಡ್ ಮಾಡಿರಲಿಲ್ಲ. ಅದಾದಮೇಲೆ ನಿಮಗೆ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿ ಟ್ರೇಡ್ ತೊಗೋಬೋದು. ಖಂಡಿತವಾಗ್ಲೂ ಇಲ್ಲೇ ಒಂದು ನಿಮಗೆ ಝೋನ್ಗಳ ಥರ ಕಾಣಿಸ್ತಿದೆ, ಸ್ವಿಂಗ್ ಹೈಗಳ ಥರ. ಅದಕ್ಕೆ ನಾನು ಹೇಳಿದ್ದು 9:37 ನಿಮಗೆ ಯಾವಾಗ ಇಲ್ಲಿ
ಬಂದು ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಹೋಯಿತು. ನೋಡಿ ಈ ಥರ ದಿನಗಳಲ್ಲಿ ನಿಮ್ಗೆ ಏನು ಅನ್ಸುತ್ತೆ, ದೊಡ್ಡದಾಗಿ ಒಂದು ಹಿಂದ್ಗಡೆ ಸೆಲ್ಲಿಂಗ್ ಆಗಿದೆ, ಇಷ್ಟು ಗ್ಯಾಪ್ ಅಪ್ ಆಗ್ಬಿಟ್ಟು ಇಷ್ಟು ಮೇಲ್ಗಡೆ ಓಪನಿಂಗ್ ಬಂದಿದೆ, ಇಲ್ಲಿಂದ ಈಗ ಸೆಲ್ಲಿಂಗ್ ಬಂದ್ಬಿಡುತ್ತೆ ಅಂತ ನೀವು ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀರಾ. ನಾನು ತಪ್ಪು ಅಂತ ಹೇಳೋದಿಲ್ಲ, ನೀವು ಯಾವುದೇ ಮೆಥಡಲ್ಲಿ ನೀವು ಅನಲೈಸ್ ಮಾಡಿರ್ಬೋದು ಅದನ್ನ. ಬಟ್ ನಿಮ್ಗೆ ಏನಾಗುತ್ತೆ ಅಂದರೆ ನೋಡಿ, ಒಂದು ಸಲ ಬಂದು ವಾಪಸ್ ಮೇಲ್ಗಡೆ ತೊಗೊಂಡು ನೋಡಿ ಆ ಥರ ಇದ್ದಾಗ ಒಂದ್ಸಲ ವಾಪಸ್ ಮಾರ್ಕೆಟ್ ಬಂದು ಮೇಲ್ಗಡೆ ತೊಗೊಂಡು ಹೋಗ್ತಾ ಇದೆ, ಇನ್ನೊಂದು ಸಲ ಬಂದಾಗ ಇನ್ನೂ ಮೇಲ್ಗಡೆ ಹೈ ಮಾಡ್ತಾ ಇದೆ. ಅಂದಾಗ ನೀವು ಏನು ಹಾಕೋಬೇಕು, ನಮ್ಮ ಮಾಮೂಲಿ ಗೊತ್ತಿದೆ ನಿಮಗೆ, ಟ್ರೆಂಡ್ ಲೈನ್ ಎಸ್ಟಾಬ್ಲಿಷ್ ಆಗಿರುತ್ತೆ, ಟ್ರೆಂಡ್ ಲೈನ್ ಹಾಕೋಬೇಕು. ನೀವು 5 ಮಿನಿಟಲ್ಲಾದರೂ ಹಾಕೋಬೋದು, 15 ಮಿನಿಟಲ್ಲಿ ಹಾಕೋಬೋದು. ಇದು ನಿಮಗೆ ತೋರಿಸಿದೆ ಕೂಡ ಗ್ರೂಪಲ್ಲಿ ನೋಡಿ. ಅಲ್ಲಿ ಬಂದಾಗೆಲ್ಲ ನಿಮಗೆ ಸಪೋರ್ಟ್ ತೊಗೊತಾ ಇದೆ, ಬೈ ಆಗ್ತಾ ಇದೆ. ಮತ್ತು ಯಾವ ಥರ ಬೈ ಆಗ್ತಾ ಇದೆ ನೋಡಿ, ನಿಮ್ಮಲ್ಲಿ 2 ದೊಡ್ಡ ಕ್ಯಾಂಡಲ್ ಬಂದಿದೆ ಅಂತಂದಾಗ ಇಲ್ಲಿ ಆಲ್ರೆಡಿ ನಿಮಗೆ ಪಿ ಕಡೆ ಪ್ರೀಮಿಯಮ್ಗಳು ಜಾಸ್ತಿ ಆಗಿರುತ್ತೆ. ಈ ಟೈಮಲ್ಲಿ ನೀವು ಎಂಟ್ರ್ ಆಗಕ್ಕೆ ಬರ್ತೀರಾ 2 ಕ್ಯಾಂಡಲ್ ಬಂತು ಅಂತ ನೋಡಿಕೊಂಡು. ಆದರೆ 1-2 ಕ್ಯಾಂಡಲಲ್ಲಿ ನಿಮಗೆ ವಾಪಸ್ ಮೇಲೆ ಹೊತ್ತಿದಾಗ ನಿಮಗೆ ಹೆವಿ ಲಾಸ್ ಆಗುತ್ತೆ. ಈ 2 ಕ್ಯಾಂಡಲ್ ಈ ಥರ ಸುಮಾರು ಜನ ಈ ಸಲ ಇವತ್ತು ಎಸ್ಪೆಷಲಿ ಸೆಲ್ಲರ್ಸ್ಗಳು ಲಾಸ್ ಮಾಡ್ಕೊಂಡಿರ್ಬೋದು. ಈ ಪಾಯಿಂಟಲ್ಲಿ ನೋಡಿ, ಒಂದು ಕ್ಯಾಂಡಲಲ್ಲಿ ನಿಮಗೆ ಸ್ಟಾಪ್ ಲಾಸ್ ಸೆಟ್ ಆಗಿರುತ್ತೆ. ಅದಕ್ಕೆ ನಾನು ನಿಮ್ಗೆ ಏನು ಹೇಳಿದೆ, 43,200ನ ನೀವು ಸ್ಟಾಪ್ ಲಾಸಿಗೆ ಇಟ್ಕೊಳ್ಳಿ, 43,100 ಬರೋ ತನಕ ಯೋಚನೆ ಮಾಡಬೇಡಿ ಅಂತ ಹೇಳಿದೆ. ಇವತ್ತು ಟ್ರ್ಯಾಪ್ ಆಗೋಕ್ಕೆ ಅಂತ ಅಟ್ಲೀಸ್ಟ್ ಅದರಿಂದ ನೀವು ಬಚಾವಾಗಿದ್ದೀರಾ ಅಂತ ಅನ್ಕೊಂತೀನಿ. HDFC ಬ್ಯಾಂಕ್ ಬುಲ್ಲಿಶ್ ಕಾಣಿಸ್ತಾ ಇದೆ. ಸೊ ಸಿ ಪೊಸಿಷನ್ ತೊಗೊಂಡಾದ್ರೆ 43,200 ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ನಾವು ಬೆಳಗ್ಗೆಯಿಂದ ಮಾತಾಡ್ಕೊಂಡು ಬಂದ್ವಿ. ಅದು ಸುಮಾರು ಸಲ ಟೆಸ್ಟ್ ಆಯಿತು ಕೂಡ 43,200, ಆದರೆ ಅದನ್ನು ಬಿಟ್ಬಿಟ್ಟು ನಾವು ಆಚೆ ಬರಲಿಲ್ಲ. ಸೊ ನಿಮಗೆ 100 ಪಾಯಿಂಟ್ಗಳು 2-3 ಕ್ಯಾಂಡಲ್ಗಳಲ್ಲಿ ಸಿಗುತ್ತೆ. ಬಸ್ ಸ್ಟ್ಯಾಂಡ್ ಆಗೋದು ತುಂಬ ಇಂಪಾರ್ಟೆಂಟ್. ಪಿ ಟ್ರೇಡ್ 43,100 ಬ್ರೇಕ್ ಆಗೋ ತನಕ ತಗೊಳಂಗಿಲ್ಲ ಅಂತ 10 ಗಂಟೆಗೆ ಹೇಳಿದ್ದು, ಅದು ಇಡೀ ದಿನ ವ್ಯಾಲಿಡ್ ಆಗಿತ್ತು. ನಿಮಗೆ ನೋಡಿ ನಾಳೆನೂ ಕೂಡ ಇದೇ ರೂಲ್ಸ್, 43,100ನ ಬಿಟ್ಟು ನಾವು ಕೆಳಗಡೆ ಬರೋ ತನಕ ಅಗ್ರೆಸಿವ್ ಆಗಿ ಪಿ ಕಡೆ ಯೋಚನೆ ಮಾಡೋಕೆ ಹೋಗ್ಬಿಡಿ. ಇವತ್ತು ನಾವು ಸರಿಸುಮಾರು 43,314ರಲ್ಲಿ ಕ್ಲೋಸ್ ಆಗಿದ್ದೀವಲ್ವಾ, 300 ಮೇಲೆ ಕ್ಲೋಸ್ ಆಗಿದ್ದು ವೆರಿ ಗುಡ್ ಸಿನಾರಿಯೋ ಇದು. ಲಾಸ್ಟ್ ಮೂಮೆಂಟಲ್ಲಿ ಮಾರ್ಕೆಟ್ ವೀಕ್ ಆಯ್ತಲ್ಲ ಅಂತ ಅನ್ಕೊಂಡ್ವಿ. ನೋಡಿ ಯೂಶಲಿ ಈ ಥರ ಆಗಲ್ಲ. ಬಸ್ ಸ್ಟ್ಯಾಂಡ್ ಬಗ್ಗೆ ನಾನೊಂದು ಬ್ರೇಕ್ಔಟ್ ಪ್ಯಾಟರ್ನ್ ಆಯ್ತಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ ಸಂಜೆ. ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ನೋಡಿ, ಬಸ್ ಸ್ಟ್ಯಾಂಡನ್ನು ಯಾವ ರೀತಿ ನೀವು ಫೈನ್ ಟ್ಯೂನ್ ಮಾಡ್ಕೋಬೋದು ಅಂತಂದರೆ, ನಿಮಗೆ ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇದೆ, ಇಲ್ಲಿ ಬಸ್ ಸ್ಟ್ಯಾಂಡ್ ತೊಗೊತಾ ಇದೆ. ನಿಮ್ಗೆ ಗೊತ್ತಿದೆ ಎಷ್ಟು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಆಗುತ್ತೋ ಆಮೇಲೆ ಬರುವಂಥ ಮೂವು ಬಸ್ ಸ್ಟ್ಯಾಂಡ್ ಲೆಂತ್ ಎಷ್ಟಿರುತ್ತೋ ಅಷ್ಟೇ ಮೂವ್ ಬರಬೇಕು ಅಂತ. ಸೊ ನಾನು ನಿಮಗೆ ಒಂದು ಪಾಯಿಂಟಲ್ಲಿ ನಿಮ್ಗೆ ಹೇಳಿದೆ, ಇವತ್ತು 43,500 ಬಂದ್ರೂ ಆಶ್ಚರ್ಯ ಇಲ್ಲ ಅಂತ ನಿಮ್ಗೆ ಹೇಳಿದೆ. ಬಟ್ 43,440 ತನಕ ನಾವೇನೋ ಹೋಗಿ ಅಲ್ಲಿಂದ ಕೆಳಗಡೆ ಬಂದ್ವಿ. ಈ ಬ್ರೇಕ್ಔಟಲ್ಲಿ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಯಾಕೆ ಅಂತಂದರೆ ನೀವು ನೋಡಿ, ಬ್ಯಾಕ್ ಡ್ರಾಪಲ್ಲಿ ನಿಮಗೆ ಒಂದು ಫುಲ್ ಪಾಸಿಟಿವ್ ಸೆಂಟಿಮೆಂಟ್ ಬಂದಿದೆ. ಇಲ್ಲಿಂದ ನಿಮಗೆ ಒಂದು ಟ್ರೆಂಡ್ ಲೈನ್ ಎಸ್ಟಾಬ್ಲಿಷ್ ಆಗ್ತಾ ಇದೆ. ನೋಡಿ ಟ್ರೆಂಡ್ ಲೈನು ನಿಮಗೆ ಹೈಯರ್ ಲೋಗಳನ್ನು ಮಾಡ್ತಾ ಹೋಗ್ತಾ ಇದೆ. ದಯವಿಟ್ಟು ಅಬ್ಸರ್ವ್ ಮಾಡಿ, ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು, ಬಟ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೈಯರ್ ಲೋನ ಮಾಡ್ತಾ ಹೋಗ್ತಾ ಇದೆ. ಮೇಲ್ಗಡೆ ನಿಮಗೆ ಹಾರಿಜಾಂಟಲ್ ಆಗಿ ಸಪೋರ್ಟ್ ಆಗ್ತಾ ಇದೆ. ಅಂದರೆ ಇಲ್ಲಿ 1, 2, 3 ಸಲ ಟೆಸ್ಟ್ ಆಗಿತ್ತು. ಆಲ್ಮೋಸ್ಟ್ ವರ್ಟೆಕ್ಸ್ ಹತ್ರ ಬಂದಾಗ ನಾನು ಬ್ರೇಕ್ಔಟ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಮಾರ್ಕೆಟಲ್ಲಿ ಒಂದು ಸ್ಟಾಪ್ ಲಾಸ್ ಕ್ಯಾಂಡಲ್ನ ಮಾಡ್ತು. ಇದ್ದಾಗ ನಾನು ನಿಮ್ಗೆ ಹೇಳಿದೆ ಕೂಡ, ಇದು ತುಂಬ ದೊಡ್ಡದಾಗಿ, ಇದು ನೋಡಿ ತುಂಬ ವೇಗವಾಗಿ ಬಂದಂಥ ಕ್ಯಾಂಡ್ಲು ಒಂದೇ ಸಲ ಕೆಳಗಡೆ ಬಂತು. ಇಲ್ಲಿ ನೀವು ಏನಾದರೂ ಸ್ಟಾಪ್ ಲಾಸ್ ತೊಗೊಂಡಿದ್ರೆ ತೊಂದರೆ ಇಲ್ಲ. ನನ್ನ ಅನಾಲಿಸಿ ಏನು ಮಾಡ್ತೀನಿ, ನಾನು ಕ್ಯಾಂಡ್ಲು ಕ್ಲೋಸಿಂಗ್ ಆಗೋ ತನಕ ಕಾಯ್ತೀನಿ. ಕ್ಯಾಂಡ್ಲು ಕ್ಲೋಸ್ ಆ ಝೋನಲ್ಲಿ ಆಗಿದ್ದರೆ, ಈ ಟ್ರೆಂಡ್ ಲೈನ್ ಹೊರಗಡೆ ಆಗಿದ್ದರೆ ನಾನು ಎಕ್ಸಿಟ್ ಮಾಡ್ತಾ ಇದ್ದೆ. ಬಟ್ ಈ ಥರ ಇಲ್ಲಿ ಆಗಿ ಲೈವ್ ಕ್ಯಾಂಡಲಲ್ಲಿ ವಾಪಸ್ ಮೇಲ್ಗಡೆ ಹೋದಾಗ ನಾನು ಈ ಕ್ಯಾಂಡಲಲ್ಲಿ ಎಕ್ಸಿಟ್ ಮಾಡ್ಕೊಂಡಿಲ್ಲ. ಆ ಟೈಮಲ್ಲಿ ನಿಮ್ಗೆ ಅಪ್ಡೇಟ್ ಕೂಡ ಕೊಟ್ಟೆ. ನೋಡಿ ಡೀಪ್ ಸ್ಟಾಪ್ ಲಾಸ್ ತೊಗೊಂಡ್ರು ದಯವಿಟ್ಟು 43,200 ತನಕ ಕಾಯಿರಿ, ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂತ. ಅದಾದಮೇಲೆ ನಿಮಗೆ ಏನು ಮೂಮೆಂಟ್ ಬೇಕೋ 43,400 ಮೂಮೆಂಟ್ ಸಿಕ್ತು. ಬಟ್ ಈ ಟೈಮಲ್ಲಿ ಯಾರಾದರೂ ಸ್ಟಾಪ್ ಲಾಸ್ ತೊಗೊಂಡಿದ್ರೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಅಯ್ಯೋ ಆಮೇಲೆ ಮಾರ್ಕೆಟ್ ಮೇಲೆ ಹೋಯ್ತಲ್ಲ, ನಾನು ಸ್ಟಾಪ್ ಲಾಸ್ ತೊಗೊಂಡೆ ಅಂದರೆ ಡೋಂಟ್ ವರಿ. ಬಿಗಿನರ್ಸಲ್ಲಿ ಈ ಥರ ಹಾಗೆ ಆಗುತ್ತೆ. ನೀವು ಲೈವ್ ಕ್ಯಾಂಡಲ್ ಬಂದಾಗ ನೀವು ಮಾಡಿದ್ದು ಸರಿಯಾಗೇ ಇದೆ. ನೀವು ಸ್ಟಾಪ್ ಲಾಸ್ ತೊಗೊಂಡಿದ್ರೆ ಏನೂ ತಪ್ಪಿಲ್ಲ ಇಲ್ಲಿ, ಯಾಕೆಂದರೆ ಇದು ರೈಟ್ ಸ್ಟಾಪ್ ಲಾಸ್ ಕ್ಯಾಂಡಲ್ ಇದು. ಅದಾದಮೇಲೆ ನೋಡಿ, ನಿಮಗೆ ಅದೇ ಝೋನ್ಗಳು ನಿಮಗೆ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಯಿತು. ಮತ್ತೆ ಇಲ್ಲಿಂದ ಒಂದ್ಸಲ ಬ್ರೇಕ್ಔಟ್ ಕೊಡ್ತು, ವಾಪಸ್ ಮತ್ತೆ ಕೆಳಗಡೆ ಬಂದರು. ಇಲ್ಲಿ ನಿಮಗೆ ಒಂದ್ಸಲ ದೊಡ್ಡದಾಗಿ ಆ ಕ್ಯಾಂಡಲ್ ಬ್ರೇಕ್ಔಟ್ ಆಯಿತು. ಇಲ್ಲೂ ಕೂಡ ನೋಡಿ ಮತ್ತೆ 43,200ನ ಬಿಟ್ಟು ಹೋಗಿಲ್ಲ. ನೋಡಿ ಈ ಪ್ಯಾಟರ್ನ ಬ್ರೇಕ್ ಆಗಿದೆ ಅಂದರೆ ಒಂದು ಹೈಯರ್ ಲೋಗಳನ್ನು ಮಾಡ್ಕೊತ ಬರ್ತಾ ಇತ್ತು. ಆ ಪ್ಯಾಟರ್ನ ಬ್ರೇಕ್ ಆಗಿದೆ, ನಮ್ಮ ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗಿದೆ. ಸೊ ದಿಸ್ ಇಸ್ ವ್ಯಾಲಿಡ್ ಸ್ಟಾಪ್ ಲಾಸ್ ಕ್ಯಾಂಡಲ್. ಈಗ ನೆಕ್ಸ್ಟ್ ಏನು ಅಂತಂದರೆ, ಇದನ್ನು ಬಿಟ್ಟು ಕೆಳಗಡೆ ಬರೋ ತನಕ ನೋಡಿ, ಈ ಥರ ಆದಾಗ ನಿಮ್ಗೆ ಹೇಳ್ತಾನೆ ಇರ್ತೀನಿ, ಡೋಜಿ ಆದಾಗ ಅದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗುತ್ತೆ ಅಂತ. ಇದನ್ನು ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಇಲ್ಲಿ ಮೇಲ್ಗಡೆ ಹೋಗಿದೆ. ಈ ಮೂವಲ್ಲಿ ನಾನು 43,500 ತನಕ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಯಾಕೆಂದರೆ ಈ ಲಾಂಗ್ ಬಸ್ ಸ್ಟ್ಯಾಂಡ್ ಆಗಿದ್ದಲ್ಲ ಇಲ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಅಲ್ಲೂ ಕೂಡ ಇವತ್ತು ಬಯರ್ಸ್ನ ಕೂಡ ಟ್ರ್ಯಾಪ್ ಮಾಡಿಸಿದ್ದಾರೆ. ಈ ಪರ್ಟಿಕ್ಯುಲರ್ ಝೋನಲ್ಲಿ ಇಲ್ಲಿ ಬಯರ್ಸ್ ಕೂಡ ಟ್ರ್ಯಾಪ್ ಮಾಡಿಸಿದ್ದಾರೆ. ಇಲ್ಲಿಂದ ನಮಗೆ ವಾಪಸ್ ರಿಜೆಕ್ಷನ್ ಬಂತು. ಇಲ್ಲಿ ಅಗೇನ್ ಸೆಲ್ಲರ್ಸ್ ಬಂದಿರ್ತಾರೆ, ಇಲ್ಲಿಂದ ಫೇಕ್ ಬ್ರೇಕ್ಔಟ್ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟ್ರಿ ಬಂದಿರ್ತಾರೆ. ಬಟ್ ನೋಡಿ ಅವರಿಗೆ ಮತ್ತೆ ಸ್ಟಾಪ್ ಲಾಸ್ ಮೇಲ್ಗಡೆ ತೊಗೊಂಡೋಗಿದ್ದಾರೆ. ಈ ರೀತಿಯಾಗಿ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ತುಂಬ ಚೆನ್ನಾಗಿ ಸ್ಟಾಪ್ ಲಾಸ್ಗಳು ಎಕ್ಸಿಕ್ಯೂಟ್ ಆಗಿದೆ. ಬಟ್ ನಾಳೆ ಎಗೇನ್ ಹೇಳ್ತಾ ಇದ್ದೀನಿ, 43,200 ಅನ್ನೋದು ತುಂಬ ಇಂಪಾರ್ಟೆಂಟ್. 43,200ರಿಂದ 43,300 ಇದೇ ಝೋನಲ್ಲಿ ನಮ್ಗೆ ಏನಾದ್ರು ಓಪನ್ ಆಯಿತು ಅಂತಂದರೆ 43,400, 480 ತನಕ ನೀವು ಇಟ್ಕೊಳ್ಳಿ. 500 ಅನ್ನೋದು ಖಂಡಿತವಾಗ್ಲೂ ನೆಕ್ಸ್ಟ್ ಝೋನು. ಆದರೆ ಹಿಂದೆ ನೆನಪಿದೆಯಾ, 2-3 ದಿನದ ಹಿಂದೆ ಅಷ್ಟೇ ಮಾತಾಡಿದಂಥ ಝೋನು 43,480ರಲ್ಲಿ ನಮಗೆ ಗೊತ್ತಿರೋ ಹಾಗೆ ಒಂದು ದೊಡ್ಡದಾಗಿರುವಂಥ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಈ ಝೋನನ್ನು ನೀವು ಟಾರ್ಗೆಟ್ ಮಾಡ್ಬೋದು. ತುಂಬ ಸೇಫ್ ಅಂದರೆ ನೀವು 43,450 ಎಕ್ಸಿಕ್ಯೂಟ್ ಮಾಡ್ಬೋದು. ಎಲ್ಲ ಯಾವಾಗ ಇದೇ ಝೋನಲ್ಲಿ ಓಪನ್ ಆಗಿ ನಿಮಗೆ ಬ್ರೇಕ್ಔಟ್ ಕೊಟ್ಟರೆ ನಾನು ಹೇಳ್ತಾ ಇರೋಂಥದ್ದು. ಇದೆ ಒಂದು ವೇಳೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೋಡಿ, ನಾನು 43,150 ಬೇಕಾದ್ರೂ ಸಪೋರ್ಟ್ ಬರ್ಬೋದು, 43,100 ಕೂಡ ಸಪೋರ್ಟ್ ಬರ್ಬೋದು. ಹಾಗಾಗಿ ನಾನು ನಿಮಗೆ ಪಿ ಪೊಸಿಷನ್ನ 43,100ನ ಬಿಟ್ಟು ಆಚೆ ಬರೋ ತನಕ ರೆಕಮೆಂಡ್
ಮಾಡೋದೇ ಇಲ್ಲ. ಸೊ 43,100 ಬಿಟ್ಟು ಬಂದ್ರೂ 43,000 ಸಪೋರ್ಟ್ ಬರ್ಬೋದು. ಬಟ್ ನೀವು ಯೋಚನೆ ಮಾಡೋಕ್ಕಾದ್ರೂ ಪಿ ಅಟ್ಲೀಸ್ಟ್ 43,100ಕ್ಕಿಂತ ಕೆಳಗಡೆ ಬರಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾಳೆ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ. ಸೊ ಸೆಂಟಿಮೆಂಟ್ ಈಗಲೂ ಕೂಡ ಬುಲ್ಲಿಶ್ ಆಗೇ ಇದೆ. ನಮಗೆ ಬೆಸ್ಟ್ ಸಿನಾರಿಯೋ ಅಗೇನ್ ಹೇಳ್ತಾ ಇದ್ದೀನಿ, ಇದೇ ಝೋನಲ್ಲಿ ಓಪನ್ ಆಗಿ ನಿಫ್ಟಿನಲ್ಲಾಗಲಿ ಬ್ಯಾಂಕ್ ನಿಫ್ಟಿನಾಗಲಿ ಮೇಲ್ಗಡೆ ಮೂವ್ಮೆಂಟ್ ಕೊಟ್ಟರೆ ಒಂದು ಶಾರ್ಟ್ ರೇಂಜ್ ಸಿಗುತ್ತೆ. ಯಾಕೆಂದರೆ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಿನ್ ನಿಫ್ಟಿನ ನೋಡ್ತಾ ಹೋಗೋಣ ಯಾವ ರೀತಿಯಾಗಿದೆ ಅಂತ. ನೋಡಿ, ಫಿನ್ ನಿಫ್ಟಿನಲ್ಲೂ ಸೇಮ್ ಝೋನ್. ಈ ಎರಡು ನೀವು ಯಾವುದೇ ನೋಡಿ, ನಿಫ್ಟಿನ ನೋಡಿ, ಬ್ಯಾಂಕ್ ನಿಫ್ಟಿ ನೋಡಿ, ಫಿನ್ ನಿಫ್ಟಿ ನೋಡಿ. ನಿಫ್ಟಿನಲ್ಲಿ ನಾವು ಮೇಲ್ಗಡೆ ಬಂದಾಗಿದೆ. ಬಟ್ ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿನಲ್ಲಿ ಈ ಝೋನ್ ಇರುತ್ತಲ್ಲ, ಇದೇ ನಿಮಗೆ ಇವಾಗ ಕ್ರೂಷಿಯಲ್ ಆಗಿರುವಂಥ ಒಂದು ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಥರ ಆ್ಯಕ್ಟ್ ಆಗುತ್ತೆ. ಸೊ ನಾಳೆ ಇದೇ ಈ ಝೋನನ್ನು ಬಿಟ್ಟು ಆಚೆ ಬರೋ ತನಕ ನೀವು ಬಿಗಿನರ್ಸ್ ಆಗಿದ್ದರೆ ದಯವಿಟ್ಟು ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ. ಖಂಡಿತ ನನಗೆ ಅನ್ಸೋದು ಗೊತ್ತಾಗ್ತಾ ಇದೆ, ಯಾಕೆಂದರೆ ದೊಡ್ಡ ಕ್ಯಾಂಡಲ್ ಮಾಡ್ತಾ ಇದೆ. ಇಂಥ ದಿನ ಕ್ಯಾಪ್ಚರ್ ಮಾಡಿದಲ್ಲಿ ಇನ್ಯಾವ ದಿನ ಅಂತ. ಬಟ್ ಇದರಲ್ಲೇ ನೀವು ಟ್ರ್ಯಾಪ್ ಆಗುವಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಝೋನ್ ಬಿಟ್ಟು ಆಚೆ ಮೇಲ್ಗಡೆ ಅಥವಾ ಕೆಳಗಡೆ ಬರೋ ತನಕ ನೀವು ಬಿಗಿನರ್ ಆದರೆ ದಯವಿಟ್ಟು ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ. ಆಮೇಲೆ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಕೊಟ್ಟ ಮೇಲೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ನಾಳೆ 19,400 19,500 ನಮಗೆ ಹೆವಿಯಾಗಿ ಕಾಲ್ ರೇಟಿಂಗ್ ಇದೆ. ನೋಡಿ, ಫಿನ್ ನಿಫ್ಟಿ ನೀವು ನಾಳೆ ನೋಡೋದಾದರೆ 19,400 53 ಲಕ್ಷ ಇದ್ದಾರೆ. ಅದೇ ರೀತಿ 19,500 69 ಲಕ್ಷ. ಸೊ ಸಿ ರೈಟಿಂಗ್ ಜಾಸ್ತಿ ಇದೆ ಕಂಪೇರ್ ಟು ಪಿ ಸಪೋರ್ಟ್. ಪಿನಲ್ಲಿ ನಿಮಗೆ 19,300 ಕೂತಿದ್ದಾರೆ. ಅದೇ ರೀತಿ 19,200 ಇದ್ದಾರೆ. ಬಟ್ ಸಿ ಕಡೆ ಅಗ್ರೆಸಿವ್ ಆಗಿದೆ. ಸೊ ನಾಳೆ 19,400 450 ಈ ಝೋನ್ಗಳನ್ನು ಟೆಸ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಬಟ್ 19,500 ಬಿಟ್ಟು ಕೊಡೋದು ನನಗೆ ಯಾಕೋ ಅನುಮಾನ ಇದೆ. ಸೊ ದಯವಿಟ್ಟು 19,200 19,400 450 ಈ ಝೋನನ್ನು ನೀವು ಪ್ಲಾನ್ ಮಾಡ್ಕೋಬೋದು ಅಂತ ಅನಿಸ್ತಾ ಇದೆ ಸದ್ಯದ ಮಟ್ಟಿಗೆ ನೋಡಿದ್ರೆ. ಹೇಗೆ ನಾಳೆ ಯಾವ ರೀತಿ ಬೇಕಾದ್ರೂ ಸೆಂಟಿಮೆಂಟ್ ಚೇಂಜ್ ಆಗ್ಬೋದು, ಅದನ್ನು ನೋಡಿಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ನ್ಯಾಸ್ಡ್ಯಾಕ್ ನಾವು ನೋಡ್ಕೊಂಬರೋದಾದ್ರೆ ನೋಡಿ, ಶುಕ್ರವಾರದ ಯಾರಾದರೂ ವಿಡಿಯೋ ನೋಡಿದರೆ ಹೇಳಿ, ಈ ಕ್ಯಾಂಡಲ್ ಇನ್ನೂ ಫಾರ್ಮ್ ಆಗಿಲ್ಲ, ಓಪನ್ ಆಗಿರಲಿಲ್ಲ. ಈ ರೀತಿ ಒಂದು ಕ್ಯಾಂಡಲ್ ಮಾಡ್ಬೋದಾ ಅಂತ ನಾನು ಬರೆದ್ಬಿಟ್ಟು ಹೋಗಿದ್ದೆ. ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತಲೂ ಜಾಸ್ತಿನೇ ಬಂತು. ನಾನು ಜಾಬ್ ಡೇಟಾ ಎಲ್ಲ ಟ್ರ್ಯಾಕ್ ಮಾಡೋಕ್ಕೆ ಹೋಗಿಲ್ಲ. ಅಫ್ಕೋರ್ಸ್ ಜಾಬ್ ಡೇಟಾ ಚೆನ್ನಾಗೇ ಬಂದಿರುತ್ತೆ. ಬಟ್ ಯಾರಾದರೂ ಟ್ರ್ಯಾಕ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಆಗಿದೆ ಅಂತ. ಬಟ್ ಇವತ್ತು ಅದೇ ಝೋನಲ್ಲಿದೆ ನೋಡಿ. ಇದರಿಂದ ಬ್ರೇಕ್ಔಟ್ ಆದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ಇವತ್ತು US ಮಾರ್ಕೆಟ್ ಇದ್ರ ಮೇಲ್ಗಡೆ ಈ ಝೋನ್ಗಿಂತ 13,300 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟರೆ ನಾಳೆ ಅದು ನಮಗೆ ತುಂಬ ಒಳ್ಳೆ ಸೆಂಟಿಮೆಂಟ್ ಆಗುತ್ತೆ. ಬಟ್ ಇಂಡಿಯಾ ಶೇಪ್ ಆಗ್ತಾ ಇದೆ, ಅದು ನೋಡ್ತಾ ಹೋಗೋಣ. HDFC ಬ್ಯಾಂಕು ನೀವು ಟ್ರ್ಯಾಕ್ ಮಾಡುವಂಥದ್ದು ನಾಳೆ ಟ್ರೇಡಿಗೂ ತುಂಬ ಇಂಪಾರ್ಟೆಂಟ್. ನೋಡಿ, HDFC ಬ್ಯಾಂಕಲ್ಲಿ ಏನೂ ನೆಗೆಟಿವ್ ನ್ಯೂಸ್ ಇರಲ್ಲ. ನಾನು ಹೇಳಿದೆ ನಿಮಗೆ, ಈ ಗ್ಯಾಪನ್ನು ಯಾವತ್ತು ಬೇಕಾದರೂ ಫಿಲ್ ಆಗ್ಬೋದು ಅಂತ ಇವತ್ತು ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ. ಸೊ ಅದು ಒಂದೇ ದಿನದಲ್ಲಿ ಆಗುವಂಥ ಮೂಮೆಂಟ್ ಅಲ್ಲ. ಸೊ ನಾಳೆ 1,660 ಅನ್ನೋದು ತುಂಬ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. 1,660 ಮೇಲ್ಗಡೆ ಏನಾದ್ರು HDFC ಬ್ಯಾಂಕ್ ಹೋಗ್ತಾ ಹೋಯಿತು ಅಂತಂದರೆ ನಾಳೆ ನಾವು 43,500 ದಾಟ್ಕೊಂಡು ಮೇಲೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ಬಟ್ ಈ ಝೋನ್ ಬರೋ ತನಕ ಅಂತಂದ್ರೂ ನಿಮಗೆ 43,400 450 ಝೋನ್ ನೋಡಿದ್ವಿ. ಆ ಝೋನ್ಗಳು ನೋಡಲಿಕ್ಕೆ ಸಿಗುತ್ತೆ. ಸೇಮ್ ವಿತ್ ನಿಮಗೆ HDFC ಲಿಮಿಟೆಡಲ್ಲಿ ಕೂಡ, ಅದರಲ್ಲೂ ಕೂಡ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅದು ಕೂಡ ಇವತ್ತು ನೋಡಿ ಒಂದು ಒಳ್ಳೆ ಮೂವ್ಮೆಂಟ್ ಮಾಡಿದೆ. ಇದರಲ್ಲಿ ಹೇಗೆ 2,760 ಝೋನ್ ಏನಿದೆಯಲ್ಲ, ಇಲ್ಲಿ ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗ್ಬೋದು. ಇದನ್ನು ಬಿಟ್ಟು ಈ ಗ್ಯಾಪನ್ನು ಫಿಲ್ ಆಗಿ ಆಮೇಲೆ ನೆಕ್ಸ್ಟ್ ಕೆಳಗಡೆ ಮೇಲ್ಗಡೆ ಮೂವ್ಮೆಂಟ್ ಆಗುವಂಥದ್ದು. ಸೊ ಟ್ರ್ಯಾಕ್ ಮಾಡ್ತಾ ಇರಿ, ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ. ಅನ್ಲೆಸ್ ಇದ್ರ ಲೋ ಏನಿದೆ ಎರಡರಲ್ಲೂ ಅದನ್ನು ಬಿಟ್ಟು ಕೆಳಗಡೆ ಬರೋ ತನಕ ಬ್ಯಾಂಕ್ ನಿಫ್ಟಿ ಮತ್ತೆ ವೀಕ್ ಆಗೋದಿಲ್ಲ. ಡೋಂಟ್ ವರಿ. ಅದೇ ರೀತಿ ICICI ಬ್ಯಾಂಕಲ್ಲಿ ಕೂಡ ತುಂಬ ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ. ನೀವು ಅದನ್ನು ಚೆಕ್ಔಟ್ ಮಾಡ್ಕೋಬೋದು. ಹಾಗೆಯೇ ನಮ್ಮ ಗ್ರೂಪಲ್ಲಿ ಅಭಿಷೇಕ್ ಅವರು IRCTC ಬಗ್ಗೆ ಹೇಳಿದರು. ಸರ್, ಏನು ಮಾಡೋದು IRCTC ಇಟ್ಕೊಳೋದು ಏನು ಕತೆ ಅಂತ. ಖಂಡಿತವಾಗ್ಲೂ IRCTC ಒಳ್ಳೆ ಸ್ಟಾಕು, ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡಿ. ಯಾಕೆಂದರೆ ಇದು ತುಂಬ ಒಳ್ಳೆ ರ್ಯಾಲಿ ಆಗೋಗಿತ್ತು, ಸ್ಪ್ಲಿಟ್ ಆಯಿತು. ಆ ಕಾರಣದಿಂದಾಗಿ ನಮಗೆ ವೀಕ್ ಆಗ್ತಾ ಇದೆ. ನಾನು ನಿಮ್ಗೆ ಹಿಂದೆನೂ ನಮ್ಮ ಸ್ಟಾಕ್ಸ್ ಟು ಬೈಯಲ್ಲಿ ರೆಕಮೆಂಡ್ ಮಾಡಿದ್ದೆ. 644 ಈ ಝೋನ್ ಬಂದಾಗ ನೀವು ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತ. ಇಲ್ಲಿ ನೀವು ನೋಡೋದಾದ್ರೆ ನಿಮಗೆ ಒಂದು ಈಗ ಡಬ್ಲ್ಯೂ ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಡಬ್ಲ್ಯೂ ಪ್ಯಾಟರ್ನ್ ಬ್ರೇಕ್ಔಟ್ ಅಂದರೆ 783 ತನಕ ಕಾಯಬೇಕು. ಬಟ್ ನೀವು ಇಲ್ಲಿ ಓವರಾಲ್ ನೋಡೋದಾದ್ರೆ ಒಂದು ಟ್ರೆಂಡ್ ಲೈನ್ ಕೂಡ ನಾನು ಹಾಕಿದ್ದೀನಿ. ಈ ಟ್ರೆಂಡ್ ಲೈನ್ ಅನ್ನೋದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇರುತ್ತೆ. 644 ಅನ್ನೋದು ಹಾರಿಜಾಂಟಲ್ ಒಂದು ರೆಸಿಸ್ಟೆನ್ಸ್ ಆಗಿದೆ. 644 ನಾವು ದಾಟಿ ಮೇಲೆ ಹೋದರೆ ಸರಿಸುಮಾರು 680 ಲೆವೆಲ್ ನೋಡಬೇಕು. 680 ಏನಾದರೂ ನಾವು ಬ್ರೇಕ್ಔಟ್ ಆದ್ವಿ ಅಂತಂದರೆ ನೆಕ್ಸ್ಟ್ 783 ನಮ್ಮ ಟಾರ್ಗೆಟ್ ಆಗಿರುತ್ತೆ. ಸೊ ಕ್ಲೀನಾಗಿ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ದಯವಿಟ್ಟು ಹೋಲ್ಡ್ ಮಾಡಿ IRCTCನಲ್ಲಿ ಇನ್ವೆಸ್ಟೆಡ್ ಆಗಿದ್ದರೆ. ಅದೇ ರೀತಿಯಾಗಿ ಹೀರೋ ಮೋಟರ್ ಕಾಪಲ್ಲಿ ನಿಮಗೆ ಏನು ಹೇಳಿದ್ದೆ, ವೀಕ್ಲಿ ಕ್ಯಾಂಡಲಲ್ಲಿ ನಮಗೆ ಹ್ಯಾಮರ್ ಬಂದಿದೆ. ಇಲ್ಲಿಂದ ಬ್ರೇಕ್ಔಟ್ ಆಗ್ತಾ ಇದೆ. ನೋಡಿ ಎಷ್ಟು ಕ್ಲೀನಾಗಿ ಆಗಿರುವಂಥ ಝೋನು. ಇಲ್ಲಿಂದ ಮೇಲೆ ಹೋಗ್ತಾ ಇದೆ. 2,600 ಟಾರ್ಗೆಟ್ ಅಂದಿದ್ವಿ. ನಾಳೆ ನಿಮಗೆ 2,600 ನೋಡಲಿಕ್ಕೆ ಸಿಗ್ಬೋದು. ಸೊ ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸ್ ಸೇಮ್ ರೀಸನ್. ಬಜಾಜ್ ಫೈನಾನ್ಸಲ್ಲಿ ವೀಕ್ಲಿ ಕ್ಯಾಂಡಲ್ಲಿ ಬ್ರೇಕ್ಔಟ್ ಆಗಿತ್ತು. ವೀಕ್ಲಿ ಕ್ಯಾಂಡಲ್ ಬ್ರೇಕ್ಔಟ್ ಆಗ್ತಾ ಇದೆ. ಅಕ್ಯುಮುಲೇಟ್ ಮಾಡ್ಕೊಂಡವ್ರು ಮಾಡ್ಕೋಬೋದು ಅಂತ ಹೇಳಿದ್ದೆ. 6,400 6,500 ಅದೇ ರೀತಿಯಾಗಿ 7,000 ನೆಕ್ಸ್ಟ್ ಟಾರ್ಗೆಟ್ ಅಂತ ಹೇಳಿದ್ದೆ. ಈಗ ನೋಡಿ 6,650 ದಾಟಿ ಹೋಗ್ತಾ ಇದೆ. ನೆಕ್ಸ್ಟ್ ಟಾರ್ಗೆಟ್ ನಮಗೆ ಮುಂಬರುವ ದಿನಗಳಲ್ಲಿ 7,000 ನೋಡಲಿಕ್ಕೆ ಸಿಗ್ಬೋದು. ಯಾವುದರಲ್ಲಿ ಬಜಾಜ್ ಫೈನಾನ್ಸಲ್ಲಿ. ಯಾರಾದರೂ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇದ್ದಾರೆ ಅಂತಂದರೆ 6,400 ನೀವು ಸ್ಟಾಪ್ ಲಾಸಿಗೆ ಇಟ್ಕೋಬೋದು. ಅಲ್ಲಿ ತನಕ ನೀವು ಇದರಲ್ಲಿ 7,000 ಎದುರು ನೋಡೋ ಥರ ಟ್ರೇಡ್ ಮಾಡ್ಬೋದು ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. PF ಬಗ್ಗೆ ಮಾಹಿತಿ ಬೇಕು ಅಂತ ಕೇಳಿದರೆ ನೋಡಿ, ಭಾನುವಾರ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಹಾಕಿದ್ದೀನಿ. ಏನು PF ಯಾವ ರೀತಿ ವರ್ಕ್ ಆಗುತ್ತೆ ಯಾವ್ದ್ರ ಬಗ್ಗೆ ಅಂತ ಒಂದು ಹೊಸ ರೂಲ್ಸ್ ಬಗ್ಗೆ ಬೇಸಿಕ್ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ನಿಮ್ಮ ಇಂಟ್ರೆಸ್ಟ್ ತೋರಿಸಿದ್ರೆ. ಯಾಕೆಂದರೆ ಅದು 2014 ಮುಂಚೆ ರಿಟೈರ್ ಆದವರು ಅಥವಾ ಈಗ ಇನ್ನೂ ವರ್ಕಿಂಗಲ್ಲಿ ಇದ್ದವರು 2014 ಮುಂಚೆ ನಿಮ್ಮ PF ಖಾತೆ ಇದ್ದರೆ ಅಂಥವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಅದು ಕೂಡ ನೀವು ಹಿಂದೆ ಜಾಯಿಂಟ್ ಆಪರೇಷನ್ ನಿಂತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಮಾತ್ರ. ಅದ್ರ ಬಗ್ಗೆ ಎಲ್ಲ ನಾನು ಭಾನುವಾರ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಆ ವಿಡಿಯೋನ ಚೆಕ್ಔಟ್ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತಾ ಇರೋಣ. 2023 ವಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಮಾಡಿಸಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.